ಬ್ರದರ್ಸ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡಳಿಂದ ಕೋಟಿ ಕೋಟಿ ವಂಚನೆ ಪ್ರಕರಣ ಇದೀಗ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದೆ. ಐಶ್ವರ್ಯ ವಂಚನೆ ಕೇಸ್ ಇದೀಗ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿರೋದು. ಸಿನಿಮಾ ನಿರ್ಮಾಣ ಮಾಡ್ತಿದ್ರಂತೆ ಐಶ್ವರ್ಯ ಗೌಡ. ಇಡೀ ತನಿಖೆಯಲ್ಲಿ ಈ ಬಗ್ಗೆ ಸ್ಫೋಟಕ ಮಾಹಿತಿ ಬಯಲಿಗೆ ಬಂದಿದೆ. ಎಸ್ಎಲ್ವಿ ಪ್ರೊಡಕ್ಷನ್ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ ಐಶ್ವರ್ಯ ಗೌಡ. ಎಸ್ಎಲ್ವಿ ಸಂಸ್ಥೆ ಮೂಲಕ ಸಿನಿಮಾ ನಿರ್ಮಾಣ ಮಾಡೋ ಪ್ಲಾನ್ ಕೂಡ ಇತ್ತಂತೆ. ಈ ಸಂಬಂಧ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆಯಲಾಗಿದೆ ಸಿಐಡಿ ಕಡೆಯಿಂದ. ಸಿಐಡಿ ಡಿವೈಎಸ್ಪಿ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದಿದ್ದಾರೆ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ರು ಅನ್ನೋ ಆರೋಪ, ಹಾಗೆ ಚಿನ್ನದ ವಿಚಾರದಲ್ಲೂ ಕೂಡ, ಚಿನ್ನ ವ್ಯವಹಾರದಲ್ಲೂ ಕೂಡ ವಂಚನೆ ಮಾಡಿದ್ರು ಅನ್ನೋ ಆರೋಪ ಐಶ್ವರ್ಯ ಗೌಡ ಅವ್ರ ಮೇಲಿರೋದು. ಸದ್ಯಕ್ಕೆ ಸಿನಿಮಾ ನಿರ್ಮಾಣ ಸಂಸ್ಥೆಯೊಂದನ್ನ ತೆರೆಯುವ ಪ್ಲಾನ್ ಕೂಡ ಈಕೆಯದಿತ್ತು ಅನ್ನೋ ಮಾಹಿತಿ ಇದೆ. ಎಸ್ಎಲ್ವಿ ಹೆಸರಲ್ಲಿ ಸಂಸ್ಥೆಯೊಂದನ್ನ, ಪ್ರೊಡಕ್ಷನ್ ಹೌಸ್ ಒಂದನ್ನ ಈಕೆ ತೆರೆದು ಸಿನಿಮಾ ನಿರ್ಮಾಣ ಮಾಡುವ ಇಂಗಿತವನ್ನ ಕೂಡ ಹೊಂದಿದ್ರು ಅನ್ನೋ ಮಾಹಿತಿ ಇದೆ. ಇದೇ ಮಾಹಿತಿಯ ಆಧಾರದ ಮೇಲೆ ಇದೀಗ ಸಿಐಡಿ ಫಿಲ್ಮ್ ಚೇಂಬರ್ಗೆ ಪತ್ರವೊಂದನ್ನ ಬರೆದಿದೆ. ಬ್ರದರ್ಸ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡಳಿಂದ ಕೋಟಿ ಕೋಟಿ ವಂಚನೆ ಪ್ರಕರಣ ಇದೀಗ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದೆ. ಐಶ್ವರ್ಯ ವಂಚನೆ ಕೇಸ್ ಇದೀಗ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿರೋದು. ಸಿನಿಮಾ ನಿರ್ಮಾಣ ಮಾಡ್ತಿದ್ರಂತೆ ಐಶ್ವರ್ಯ ಗೌಡ. ಇಡೀ ತನಿಖೆಯಲ್ಲಿ ಈ ಬಗ್ಗೆ ಸ್ಫೋಟಕ ಮಾಹಿತಿ ಬಯಲಿಗೆ ಬಂದಿದೆ. ಎಸ್ಎಲ್ವಿ ಪ್ರೊಡಕ್ಷನ್ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ ಐಶ್ವರ್ಯ ಗೌಡ. ಎಸ್ಎಲ್ವಿ ಸಂಸ್ಥೆ ಮೂಲಕ ಸಿನಿಮಾ ನಿರ್ಮಾಣ ಮಾಡೋ ಪ್ಲಾನ್ ಕೂಡ ಇತ್ತಂತೆ. ಈ ಸಂಬಂಧ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆಯಲಾಗಿದೆ ಸಿಐಡಿ ಕಡೆಯಿಂದ. ಸಿಐಡಿ ಡಿವೈಎಸ್ಪಿ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದಿದ್ದಾರೆ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ರು ಅನ್ನೋ ಆರೋಪ, ಹಾಗೆ ಚಿನ್ನದ ವಿಚಾರದಲ್ಲೂ ಕೂಡ, ಚಿನ್ನ ವ್ಯವಹಾರದಲ್ಲೂ ಕೂಡ ವಂಚನೆ ಮಾಡಿದ್ರು ಅನ್ನೋ ಆರೋಪ ಐಶ್ವರ್ಯ ಗೌಡ ಅವ್ರ ಮೇಲಿರೋದು. ಸದ್ಯಕ್ಕೆ ಸಿನಿಮಾ ನಿರ್ಮಾಣ ಸಂಸ್ಥೆಯೊಂದನ್ನ ತೆರೆಯುವ ಪ್ಲಾನ್ ಕೂಡ ಈಕೆಯದಿತ್ತು ಅನ್ನೋ ಮಾಹಿತಿ ಇದೆ. ಎಸ್ಎಲ್ವಿ ಹೆಸರಲ್ಲಿ ಸಂಸ್ಥೆಯೊಂದನ್ನ, ಪ್ರೊಡಕ್ಷನ್ ಹೌಸ್ ಒಂದನ್ನ ಈಕೆ ತೆರೆದು ಸಿನಿಮಾ ನಿರ್ಮಾಣ ಮಾಡುವ ಇಂಗಿತವನ್ನ ಕೂಡ ಹೊಂದಿದ್ರು ಅನ್ನೋ ಮಾಹಿತಿ ಇದೆ. ಇದೇ ಮಾಹಿತಿಯ ಆಧಾರದ ಮೇಲೆ ಇದೀಗ ಸಿಐಡಿ ಫಿಲ್ಮ್ ಚೇಂಬರ್ಗೆ ಪತ್ರವೊಂದನ್ನ ಬರೆದಿದೆ. ಬ್ರದರ್ಸ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡಳಿಂದ ಕೋಟಿ ಕೋಟಿ ವಂಚನೆ ಪ್ರಕರಣ ಇದೀಗ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದೆ. ಐಶ್ವರ್ಯ ವಂಚನೆ ಕೇಸ್ ಇದೀಗ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿರೋದು. ಸಿನಿಮಾ ನಿರ್ಮಾಣ ಮಾಡ್ತಿದ್ರಂತೆ ಐಶ್ವರ್ಯ ಗೌಡ. ಇಡೀ ತನಿಖೆಯಲ್ಲಿ ಈ ಬಗ್ಗೆ ಸ್ಫೋಟಕ ಮಾಹಿತಿ ಬಯಲಿಗೆ ಬಂದಿದೆ. ಎಸ್ಎಲ್ವಿ ಪ್ರೊಡಕ್ಷನ್ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ ಐಶ್ವರ್ಯ ಗೌಡ. ಎಸ್ಎಲ್ವಿ ಸಂಸ್ಥೆ ಮೂಲಕ ಸಿನಿಮಾ ನಿರ್ಮಾಣ ಮಾಡೋ ಪ್ಲಾನ್ ಕೂಡ ಇತ್ತಂತೆ. ಈ ಸಂಬಂಧ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆಯಲಾಗಿದೆ ಸಿಐಡಿ ಕಡೆಯಿಂದ. ಸಿಐಡಿ ಡಿವೈಎಸ್ಪಿ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದಿದ್ದಾರೆ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ರು ಅನ್ನೋ ಆರೋಪ, ಹಾಗೆ ಚಿನ್ನದ ವಿಚಾರದಲ್ಲೂ ಕೂಡ, ಚಿನ್ನ ವ್ಯವಹಾರದಲ್ಲೂ ಕೂಡ ವಂಚನೆ ಮಾಡಿದ್ರು ಅನ್ನೋ ಆರೋಪ ಐಶ್ವರ್ಯ ಗೌಡ ಅವ್ರ ಮೇಲಿರೋದು. ಸದ್ಯಕ್ಕೆ ಸಿನಿಮಾ ನಿರ್ಮಾಣ ಸಂಸ್ಥೆಯೊಂದನ್ನ ತೆರೆಯುವ ಪ್ಲಾನ್ ಕೂಡ ಈಕೆಯದಿತ್ತು ಅನ್ನೋ ಮಾಹಿತಿ ಇದೆ. ಎಸ್ಎಲ್ವಿ ಹೆಸರಲ್ಲಿ ಸಂಸ್ಥೆಯೊಂದನ್ನ, ಪ್ರೊಡಕ್ಷನ್ ಹೌಸ್ ಒಂದನ್ನ ಈಕೆ ತೆರೆದು ಸಿನಿಮಾ ನಿರ್ಮಾಣ ಮಾಡುವ
ಇಂಗಿತವನ್ನ ಕೂಡ ಹೊಂದಿದ್ರು ಅನ್ನೋ ಮಾಹಿತಿ ಇದೆ. ಇದೇ ಮಾಹಿತಿಯ ಆಧಾರದ ಮೇಲೆ ಇದೀಗ ಸಿಐಡಿ ಫಿಲ್ಮ್ ಚೇಂಬರ್ಗೆ ಪತ್ರವೊಂದನ್ನ ಬರೆದಿದೆ. ಬ್ರದರ್ಸ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡಳಿಂದ ಕೋಟಿ ಕೋಟಿ ವಂಚನೆ ಪ್ರಕರಣ ಇದೀಗ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದೆ. ಐಶ್ವರ್ಯ ವಂಚನೆ ಕೇಸ್ ಇದೀಗ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿರೋದು. ಸಿನಿಮಾ ನಿರ್ಮಾಣ ಮಾಡ್ತಿದ್ರಂತೆ ಐಶ್ವರ್ಯ ಗೌಡ. ಇಡೀ ತನಿಖೆಯಲ್ಲಿ ಈ ಬಗ್ಗೆ ಸ್ಫೋಟಕ ಮಾಹಿತಿ ಬಯಲಿಗೆ ಬಂದಿದೆ. ಎಸ್ಎಲ್ವಿ ಪ್ರೊಡಕ್ಷನ್ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ ಐಶ್ವರ್ಯ ಗೌಡ. ಎಸ್ಎಲ್ವಿ ಸಂಸ್ಥೆ ಮೂಲಕ ಸಿನಿಮಾ ನಿರ್ಮಾಣ ಮಾಡೋ ಪ್ಲಾನ್ ಕೂಡ ಇತ್ತಂತೆ. ಈ ಸಂಬಂಧ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆಯಲಾಗಿದೆ ಸಿಐಡಿ ಕಡೆಯಿಂದ. ಸಿಐಡಿ ಡಿವೈಎಸ್ಪಿ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದಿದ್ದಾರೆ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ರು ಅನ್ನೋ ಆರೋಪ, ಹಾಗೆ ಚಿನ್ನದ ವಿಚಾರದಲ್ಲೂ ಕೂಡ, ಚಿನ್ನ ವ್ಯವಹಾರದಲ್ಲೂ ಕೂಡ ವಂಚನೆ ಮಾಡಿದ್ರು ಅನ್ನೋ ಆರೋಪ ಐಶ್ವರ್ಯ ಗೌಡ ಅವ್ರ ಮೇಲಿರೋದು. ಸದ್ಯಕ್ಕೆ ಸಿನಿಮಾ ನಿರ್ಮಾಣ ಸಂಸ್ಥೆಯೊಂದನ್ನ ತೆರೆಯುವ ಪ್ಲಾನ್ ಕೂಡ ಈಕೆಯದಿತ್ತು ಅನ್ನೋ ಮಾಹಿತಿ ಇದೆ. ಎಸ್ಎಲ್ವಿ ಹೆಸರಲ್ಲಿ ಸಂಸ್ಥೆಯೊಂದನ್ನ, ಪ್ರೊಡಕ್ಷನ್ ಹೌಸ್ ಒಂದನ್ನ ಈಕೆ ತೆರೆದು ಸಿನಿಮಾ ನಿರ್ಮಾಣ ಮಾಡುವ ಇಂಗಿತವನ್ನ ಕೂಡ ಹೊಂದಿದ್ರು ಅನ್ನೋ ಮಾಹಿತಿ ಇದೆ. ಇದೇ ಮಾಹಿತಿಯ ಆಧಾರದ ಮೇಲೆ ಇದೀಗ ಸಿಐಡಿ ಫಿಲ್ಮ್ ಚೇಂಬರ್ಗೆ ಪತ್ರವೊಂದನ್ನ ಬರೆದಿದೆ. ಬ್ರದರ್ಸ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡಳಿಂದ ಕೋಟಿ ಕೋಟಿ ವಂಚನೆ ಪ್ರಕರಣ ಇದೀಗ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದೆ. ಐಶ್ವರ್ಯ ವಂಚನೆ ಕೇಸ್ ಇದೀಗ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿರೋದು. ಸಿನಿಮಾ ನಿರ್ಮಾಣ ಮಾಡ್ತಿದ್ರಂತೆ ಐಶ್ವರ್ಯ ಗೌಡ. ಇಡೀ ತನಿಖೆಯಲ್ಲಿ ಈ ಬಗ್ಗೆ ಸ್ಫೋಟಕ ಮಾಹಿತಿ ಬಯಲಿಗೆ ಬಂದಿದೆ. ಎಸ್ಎಲ್ವಿ ಪ್ರೊಡಕ್ಷನ್ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ ಐಶ್ವರ್ಯ ಗೌಡ. ಎಸ್ಎಲ್ವಿ ಸಂಸ್ಥೆ ಮೂಲಕ ಸಿನಿಮಾ ನಿರ್ಮಾಣ ಮಾಡೋ ಪ್ಲಾನ್ ಕೂಡ ಇತ್ತಂತೆ. ಈ ಸಂಬಂಧ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆಯಲಾಗಿದೆ ಸಿಐಡಿ ಕಡೆಯಿಂದ. ಸಿಐಡಿ ಡಿವೈಎಸ್ಪಿ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದಿದ್ದಾರೆ. ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ರು ಅನ್ನೋ ಆರೋಪ, ಹಾಗೆ ಚಿನ್ನದ ವಿಚಾರದಲ್ಲೂ ಕೂಡ, ಚಿನ್ನ ವ್ಯವಹಾರದಲ್ಲೂ ಕೂಡ ವಂಚನೆ ಮಾಡಿದ್ರು ಅನ್ನೋ ಆರೋಪ ಐಶ್ವರ್ಯ ಗೌಡ ಅವ್ರ ಮೇಲಿರೋದು. ಸದ್ಯಕ್ಕೆ ಸಿನಿಮಾ ನಿರ್ಮಾಣ ಸಂಸ್ಥೆಯೊಂದನ್ನ ತೆರೆಯುವ ಪ್ಲಾನ್ ಕೂಡ ಈಕೆಯದಿತ್ತು ಅನ್ನೋ ಮಾಹಿತಿ ಇದೆ. ಎಸ್ಎಲ್ವಿ ಹೆಸರಲ್ಲಿ ಸಂಸ್ಥೆಯೊಂದನ್ನ, ಪ್ರೊಡಕ್ಷನ್ ಹೌಸ್ ಒಂದನ್ನ ಈಕೆ ತೆರೆದು ಸಿನಿಮಾ ನಿರ್ಮಾಣ ಮಾಡುವ ಇಂಗಿತವನ್ನ ಕೂಡ ಹೊಂದಿದ್ರು ಅನ್ನೋ ಮಾಹಿತಿ ಇದೆ. ಇದೇ ಮಾಹಿತಿಯ ಆಧಾರದ ಮೇಲೆ ಇದೀಗ ಸಿಐಡಿ ಫಿಲ್ಮ್ ಚೇಂಬರ್ಗೆ ಪತ್ರವೊಂದನ್ನ ಬರೆದಿದೆ.